ಹಾಸನ ಜಿಲ್ಲೆಯಲ್ಲಿ ಆನೆ ಮತ್ತು ಮಾನವ ಸಂಘರ್ಷ ಹೆಚ್ಚಾಗಿದ್ದು ಅಂಗಡಿಯಿಂದ ದಿನಸಿ ಸಾಮಾನುಗಳನ್ನು ತರುವ ಸಂದರ್ಭದಲ್ಲಿ ಮಹಿಳೆ ಮೇಲೆ ಏಕಾಏಕಿ ದಾಳಿ ಮಾಡಿರುವ ಘಟನೆ ಅರಕಲಗೂಡು ತಾಲೂಕಿನ ಮುದ್ಲಾಪುರ ಗ್ರಾಮದಲ್ಲಿ ನಡೆದಿದೆ. 60 ವರ್ಷದ ಮಹಿಳೆ ಕಮಲಮ್ಮ ಗಾಯಗೊಂಡಿದ್ದು ಕಮಲಮ್ಮನ ಎಡಗಾಲಿಗೆ ತೀವ್ರತರವಾಗಿ ಗಾಯವಾಗಿದೆ. ಇನ್ನು ವಿಷಯ ತಿಳಿದ ಗ್ರಾಮಸ್ಥರು ಅರಕಲಗೂಡಿನ ಆಸ್ಪತ್ರೆಗೆ ದಾಖಲಿಸಿ ಪ್ರಥಮ ಚಿಕಿತ್ಸೆ ನೀಡಿ ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಹಾಸನದ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಕೊಡಗು ಜಿಲ್ಲೆಯ ಗಡಿಭಾಗಕ್ಕೆ ಹೊಂದಿಕೊಂಡಿರುವ ಗ್ರಾಮದಲ್ಲಿ ಪ್ರತಿದಿನವೂ ಆನೆಗಳ ಉಪಟಳ ಮಾಮೂಲಿಯಾಗಿದ್ದು ಗ್ರಾಮಸ್ಥರು ಪ್ರಾಣಭಯದಲ್ಲಿ ಓಡಾಡುವ ಪರಿಸ್ಥಿತಿ ಇದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಇನ್ನು ಸ್ಥಳಕ್ಕೆ ಅರಣ್ಯ ಇಲಾಖೆಯ ಮತ್ತು ಇಟಿಎಫ್ ಸಿಬ್ಬಂದಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ನನ್ನ ಹೆಸರು ರಂಗನಾಥ್ ಅಂತ, ನಮ್ಮದು ಮದ್ಲಾಪುರ ಗ್ರಾಮ. ನಮ್ಮೂರಲ್ಲಿ ಆನೆ ಹಾವಳಿ ಜಾಸ್ತಿ ಆಗಿದ್ದು. ಕಮಲಮ್ಮ ಅನ್ನೋರು ಅಂಗಡಿ ಮನೆಯಿಂದ ಬರಬೇಕಾದ್ರೆ ಆನೆ ಅಚಾನಕ್ಕಾಗಿ ದಾಳಿ ಮಾಡಿದೆ. ತುಂಬ ಗಾಯ ಆಗಿದೆ. ತೊಡೆಗಾಗಿ ಸೀಳಿದೆ. ಒಂದು ಕಾಲಿಗೆ ಎಷ್ಟು ಹೊರೆಯಿಂದ ಹೊಡೆದು ತುಂಬ ಏಟಾಗಿದೆ. ಇವಾಗ ಮುನಿಪಟ್ಟಣ ಆಸ್ಪತ್ರೆಗೆ ಬಂದು ಫಸ್ಟ್ ಏಡ್ ಮಾಡಿದ್ದಾರೆ. ಅಲ್ಲಿಂದ ಅರಕಲಗೂಡಿಗೆ ರವಾನೆ ಮಾಡ್ಕೊಂಡು ಇಲ್ಲಿ ಟ್ರೀಟ್ಮೆಂಟ್ ಮಾಡಿಸ್ತಿದ್ದೀವಿ. ನಮ್ಮೂರಲ್ಲಿ ಆನೆ ಹಾವಳಿ ಜಾಸ್ತಿ ಆಗಿದೆ. ಇದರಿಂದ ಅರಣ್ಯ ಅಧಿಕಾರಿಗಳು